ಚನ್ನಪಟ್ಟಣ ತಾಲೂಕಿನ ಎಲೆಕೇರಿ ಬಳಿ ನೂತನವಾಗಿ ನಿರ್ಮಿಸಿರುವ ರಸ್ತೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ, ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಸದರಾದ ಸಿಎನ್ ಮಂಜುನಾಥ್, ಶಾಸಕರಾದ ಸಿಪಿ ಯೋಗೇಶ್ವರ್, ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್, ನೈಋತ್ಯ ರೈಲ್ವೆ ಮುಖ್ಯ ಆಡಳಿತಾಧಿಕಾರಿ ಅಭಯ್ ಕುಮಾರ್ ಗುಪ್ತಾ, ಮುದ್ದುಕೃಷ್ಣೇಗೌಡ, ರವೀಸ್, ಎಲೆಕೇರಿ ಮಂಜುನಾಥ್, ಎಂಎನ್ ಆನಂದ್ ಸ್ವಾಮಿ, ಗೋವಿಂದಳ್ಳಿ ನಾಗರಾಜು, ಕೀಕರ್ ಚೇತನ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಒಂದು ಭಾರತಾದ್ಯಂತ 14,000 ರೈಲ್ವೆ ಸೇತುವೆಗಳು, ಮೇಲ್ಸೇತುವೆ, ಕೆಳಸೇತುವೆಯನ್ನು ರಾಷ್ಟ್ರದ ಪ್ರಧಾನಿಗಳು ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಿಂದ 700ಕ್ಕೂ ಮೇಲ್ಪಟ್ಟು ಈಗಾಗಲೇ ಆಗಿದೆ. ಇನ್ನು 100 ನಡೀತಾ ಇದೆ. ನನಗನ್ನಿಸ್ತದೆ ಇಂಥ ಒಳ್ಳೆಯ ಯುಗ ಸ್ವತಂತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಅದರೊಳಗೆ ರೈಲ್ವೆ ಇಲಾಖೆ ಬಂದಿರತಕ್ಕಂಥದ್ದು ಅದು ಕೇವಲ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರದಲ್ಲಿ 12 ವರ್ಷದಲ್ಲಿ ಏನು 50 ವರ್ಷದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ರೆ ಇದು ಒಂದು ದೊಡ್ಡ ಉದಾಹರಣೆ. ಅಪ್ಪ, ನಾವು ಅದಕ್ಕೋಸ್ಕರವಾಗಿ ಇನ್ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇದೊಂದು ತಡ ಅಲ್ಲ, 45-50 ವರ್ಷದ್ದಿದ್ದು. ಬೇಕಾದ್ರೆ ನಾವೆಲ್ಲ ಮಾಹಿತಿ ಕೊಡ್ತೀನಿ ನಿನಗೆ. ಇದನ್ನೆಲ್ಲ ಮಾಡಿ ಪ್ರಧಾನಿಗಳು ಯಾವುದೇ ಮೇಲ್ಸೇತುವೆ, ಕೆಳಸೇತುವೆಗೆ ಅಕ್ವಿಜೇಷನ್ ಆದಿಯಾಗಿ ನಾವೇ ದುಡ್ಡು ಕೊಡೋದು, ನಾವೇ ಮಾಡೋದು ಅಂತ ಮಾಡಿದ್ದೀವಿ. ಆದರೂ ಕೂಡ ಎಂಬಿ ಪಾಟೀಲ್ ಸಾಹೇಬರು ತುಂಬ ಶ್ರಮ ಹಾಕಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವರು ಕೂಡ ಬಂದಿದ್ದಾರೆ. ಇನ್ನು ಮುಂದಿನ ಯಾವುದೇ LC ಗೇಟ್ಗಳು ಯಾವುದೇ ಮಾಡಿದ್ರು ಕೂಡ ನಾವು ಭಾರತ ಸರ್ಕಾರದಿಂದ ಮಾಡ್ತೀವಿ. ಈ ರೀತಿ ತಡ ಆಗೋದಕ್ಕೆ ಬಿಡೋದು. ನಾವೇ ಫೌಂಡೇಶನ್ ಹಾಕ್ತೀವಿ, ನಾವೇ ಉದ್ಘಾಟನೆಯನ್ನು ಕೂಡ ಮಾಡಬೇಕು ಅನ್ನೋದು ಸೂಚನೆ ಇದೆ. ಅದನ್ನು ಚಾಚು ತಪ್ಪದೆ ನಾವು ಮಾಡ್ತೀವಿ. ಯಾವ್ದು ಹೇಳಿ? ಇವಾಗ ಇದನ್ನ ಇನ್ನೂ ಒಂದು 15, 16, 20 ದಿವಸದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅದನ್ನ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಯಾವಾಗ ಟೈಮ್ ಕೊಡ್ತಾರೋ ಅವಾಗ ಆಗ್ತದೆ. ಅಪ್ಪ, ಈಗಾಗಲೇ ನಾವು ಹೇಳಿದ್ದೀವಿ ಕಣಪ್ಪ. ನಿನ್ನೆ ಹೇಳಿದ್ದೀನಿ, ಮೊನ್ನೆ ಹೇಳಿದ್ದೀನಿ. ನಿನ್ನೆ ಅವ್ರ ತಮ್ಮ, ನಮ್ಮ ಸಹೋದರ ಮಾಜಿ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನೋಡಪ್ಪ, 1 ತಿಂಗಳಾಗಿದೆ ನೀವು ಮುಖ್ಯಮಂತ್ರಿ ಆಗಿ, ಯಾವುದು ಇಶ್ಯೂ ಮಾಡ್ಕೋಬೇಡಿ, ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ಕೊಡಿ. ನಾನು ಕರ್ನಾಟಕದಲ್ಲಿ ಅದರೊಳಗೂ ಆನೇಕಲ್ನಲ್ಲಿ ಸೂರ್ಯನಗರ 1, 2, 3, 4 ಮಾಡಿದ್ದೀವಿ. 1000 ಎಕರೆ ಅಕ್ವಿಜೇಷನ್ ಮಾಡಿದ್ದೀವಿ. ಅದರಲ್ಲೇ ನೀವು ಒಂದು ಸ್ಟೇಡಿಯಮನ್ನು ಕೂಡ ಇವಾಗ ಕಟ್ತಾ ಇದ್ದೀರಿ. ಅದು ನಮ್ಮ ಕಾಲದಲ್ಲಿ ಆಗಿದ್ದು, ನಮ್ಗೆ ಸಂತೋಷ. ಯಾವುದೇ ರೈತರಿಗೆ ಅನಾನುಕೂಲ ಆಗಿದ್ರೆ ಅದ್ರ ಯೋಜನೆ ಬೇಡ, ಅದನ್ನು ಬೇರೆ ಕಡೆ ಮಾಡೋದ್ರೊಳಗೆ ತಪ್ಪೇನಿಲ್ಲ. ಮೊದಲು ಅಲ್ಲಿ ನಿಮ್ಗೆ ಆದ್ಯತೆ ಇರೋದು ಬೈರಮಂಗಲ ಕೆರೆ ಏನು ಗಲೀಜಿದೆ, ಅದಕ್ಕೆ ನೀವು ಆದ್ಯತೆ ಕೊಡಿ ಅನ್ನೋ ಮನವಿಯನ್ನು ನಿನ್ನೆ ಅವ್ರು ಮಾತನಾಡ್ಬೇಕಾದ್ರೆ ಹೇಳಿದ್ದೀನಿ. ನಿಮ್ಮಲ್ಲೂ ಕೂಡ ಅದು ವಿನಂತಿ ಮಾಡ್ತೀನಿ. ನಮ್ಗೆ ಆಸೆ ಇಷ್ಟೇ, ನಮ್ಮ ಜಿಲ್ಲೆಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಯಾವುದೋ ಒಂದು ಉಪನಗರಕ್ಕೆ, ಸ್ಯಾಟಲೈಟ್ ಟೌನ್ಗೆ, ಇಂಥ ಸ್ಯಾಟಲೈಟ್ ಟೌನು ಸಾಕಷ್ಟಿವೆ. ಇನ್ನೂ ಬೇಕಾದ್ರೆ 100 ಸ್ಯಾಟಲೈಟ್ ಟೌನ್ ಮಾಡ್ಬೋದು. ಇದನ್ನೇ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಮನಸ್ಸಿಗೆ ನೋವಾಗ್ತಕ್ಕಂಥದಕ್ಕೆ ಆದ್ಯತೆ ಬೇಡ ಅಂತ ಮನವಿ ಮಾಡಿದ್ದೀನಿ. ತೀರ್ಮಾನ ಅವ್ರದ್ದು. ಅಪ್ಪ, ನನಗೇನು ಗೊತ್ತು, ನೀನೇ ಏನಾದ್ರು ಹೇಳಿ ಮಾಡ್ಸಪ್ಪ. ನಾನು ಇಲ್ಲಿ 1 ನಿಮಿಷ ತಾಳಿ. ಆತ್ಮೀಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಇವತ್ತು ಕುಮಾರಸ್ವಾಮಿಯವರು ನನಗೆ ಅದು ಬೇಡ ಅಂತ ಅಂದ ತಕ್ಷಣವೇ ಅವ್ರು ಅದನ್ನು ಕೈ ಬಿಟ್ಟಿದ್ದಾರೆ. ಇವತ್ತು ನೀವ್ಯಾಕೆ ಅದು ಹಠ ಮಾಡ್ತೀರಾ ಬೇಡಪ್ಪ ಅಂತ ನಮ್ಮ ಮನವಿ. 1 ನಿಮಿಷಪ್ಪ, ಯಾವ ಝೋನು ಇಲ್ಲ, ಮನಸ್ಸು ನೋಡಪ್ಪ. ಇವಾಗ KDB ನಮ್ಮ ಮಂತ್ರಿಗಳಿದ್ದಾರೆ, MB ಪಾಟೀಲ್ ಸಾಹೇಬರು 14,000 ಎಕರೆ ಈಗಾಗಲೇ ಮಾಡಿ ಅದನ್ನು ಎಷ್ಟು ತಾಂತ್ರಿಕವಾಗಿ ಮಾಡಿಟ್ಟಿದ್ದಾರೆ ಅಂದರೆ, ಇನ್ನು 2,000 ಎಕರೆ ಆದರೆ ಮುಂದಿನ ಇನ್ನು 50 ವರ್ಷಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ದಾರೆ. ಯಾವ್ದಾದ್ರು ಒಂದು ಕೂಗಿರ್ತದ. ರೈತರಿಗೆ ಬೇಡದೆ ಹೋಗಿರೋದು, ಸಾಮಾನ್ಯರಿಗೆ ಬೇಡದೆ ಹೋಗಿರೋದು ನಮ್ಗೆ ಯಾಕೆ ಬೇಕು? ಅದ್ರ ಅವಶ್ಯಕತೆ ಏನಿಲ್ಲ ಅನ್ನೋದು ನನ್ನ ಮನವಿ. ಅದನ್ನು ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅವ್ರು ಬೇಡ. ಅಪ್ಪ, ಯಾವುದು ಪ್ರತಿಷ್ಠೆ ಇಲ್ಲಪ್ಪ. ಆ ಥರ ಎಲ್ಲ ಒಟ್ಟಿಗೆ ಇದ್ರಿವನ್ರಿ. ಕುಮಾರಸ್ವಾಮಿ ಚೀಫ್ ಮಿನಿಸ್ಟ್ರು, DK ಶಿವಕುಮಾರು ಏನು ಮಂತ್ರಿ, ಅದು ಅಲ್ಲಪ್ಪ, ಇರಿಗೇಷನ್ ಮಿನಿಸ್ಟ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ, DK ಶಿವಕುಮಾರ್ ಇರಿಗೇಷನ್ ಮಿನಿಸ್ಟ್ರು ಇದ್ದರು. ಆಮೇಲೆ ಇವೆಲ್ಲ ನಮಗಲ್ಲಪ್ಪ, ಇದು ಒಳ್ಳೇದಾಗಬೇಕು. ಇವಾಗ ಬಂದಿದ್ದಾರೆ, ಸುಲಲಿತವಾಗಿ ಸರ್ಕಾರ ನಡೀಬೇಕು. ದೇಶದಲ್ಲಿ, ರಾಜ್ಯದಲ್ಲಿ 1000 ಸಮಸ್ಯೆಗಳಿವೆ, ಅದಕ್ಕೆ ಆದ್ಯತೆ ಕೊಡೋದು ಒಳ್ಳೆಯದು. ಅಭಿವೃದ್ಧಿ ವಿಚಾರವಾಗಿ ಇಲ್ಲೆಲ್ಲ ಪ್ರಸ್ತಾಪ ಮಾಡಿದೆ ಸರ್. ಇವತ್ತು ಅಶೋಕ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ಅಂದ್ರೆ CM ವಿರುದ್ಧವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ. ಬರೀ ಕಾಂಗ್ರೆಸ್ ಶಾಸಕರುಗಳಿರುವಂಥ ಕಡೆ ಮಾತ್ರ ಕೊಡ್ತಾರೆ. ಅವರು ವಿರೋಧ ಪಕ್ಷದ ನಾಯಕರು, ಅವ್ರ ಕರ್ತವ್ಯವನ್ನು ಅವ್ರು ಮಾಡ್ತಾರೆ. ನಾನು ರಾಷ್ಟ್ರದ ಒಬ್ಬ ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿ, ನನ್ನ ಕೆಲಸ ನಾನು ಮಾಡ್ತೀನಿ. ಸಾಯವರು ಬಂದವ್ರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದರೆ ನಮ್ಮೆಲ್ಲರ ಭಾವನೆ ರಾಜ್ಯದ
ಸರ್ವಾಂಗೀಣ ಅಭಿವೃದ್ಧಿ ಆಗಿರ್ಬೇಕು. ಅವ್ರ ಜೊತೆ ಹೋಗ್ಬೇಕು ನಾನು. ಸಾಕಷ್ಟು ಗದ್ದಲ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಪರಿಣಾಮ ಆಗ್ಬೋದು? ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಯಾವುದೂ ಪರಿಣಾಮ ಅಂತ ಅನ್ನೋ ಪ್ರಶ್ನೆ ಬರೋದಲ್ಲ. ಮೂಲಭೂತವಾಗಿ ಯಾಕೆ ನನ್ನ KDBಯಲ್ಲೂ ಕೂಡ ಇದು ಬಿಡದಿ ಟೌನ್ಶಿಪ್ ಇತ್ತು, ನಾವು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಇದನ್ನು ಕೂಡ ಮಾಡಿದ್ದೀವಿ. ಇದನ್ನ ಪ್ರಾರಂಭ ಮಾಡಿದಂಥವ್ರು 2006ರಲ್ಲಿ ಬೇರೆ ಯಾರೂ ಅಲ್ಲ, HD ಕುಮಾರಸ್ವಾಮಿ ಅವರು. 2006ರಿಂದ 2026ವರೆಗೆ 20 ವರ್ಷ ಕಳೆದಿದ್ದಾವೆ. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಬರೇ ಅದು ಬೋರ್ಡ್ನಲ್ಲಿ ನೋಟಿಫಿಕೇಶನ್ ಆಗಿರುವಂಥದ್ದು, ಇನ್ನೂ ಲ್ಯಾಂಡ್ ಎಕ್ವಿಷನ್ ಸ್ಟಾರ್ಟ್ ಆಗಿರಲಿಲ್ಲ. ತದನಂತರ 3 ಬಾರಿ ಇವತ್ತು ಸಹ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಸದಾನಂದ ಗೌಡರು. 20 ವರ್ಷ ನೀವು ಅದನ್ನು ಯಾಕೆ ಕೈ ಬಿಡಲಿಲ್ಲ? ನೀವು ಅದನ್ನು ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಬೋದಾಗಿತ್ತಲ್ಲ. ಇದು ರಾಜಕೀಯ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ JDS ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆ ಒಂದು ರಾಜಕೀಯ ಇಲ್ಲಿ ತರ್ತಾ ಇದ್ದಾರೆ ಅಷ್ಟೇ. ನ್ಯಾಚುರಲ್ ನಾಡಿದ್ನಲ್ಲ, ಕೇಳ್ಬಿಡಿ ಅವರಿಗೆ. 2006ನಾಗ ಇದನ್ನು ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ರು ಯಾರು? ಇದು ನನ್ ಅದರ್ ದನ್ HD ಕುಮಾರಸ್ವಾಮಿ. ನಾವು ಕೈ ಬಿಟ್ವಿ, ನೀವು ಕೈ ಬಿಡಿ. ಯಾರು ಕೈ ಬಿಟ್ಟಿಲ್ಲಲ್ಲ? ಇನ್ನೂ ತನಕ ಕೈ ಬಿಟ್ಟಿದ್ರೆ ಪ್ರಶ್ನೆ ಇರ್ತಿತ್ತಾ? ಮೈತ್ರಿ ಸರ್ಕಾರದಲ್ಲಿ 20 ವರ್ಷ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದರು. 2006 8, ಈಗ ಮೊನ್ನೆ 18 19. ಯಡಿಯೂರಪ್ಪನವ್ರು 3 ಬಾರಿ ಮುಖ್ಯಮಂತ್ರಿ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ, ಯಾರು ಕೂಡ ಅದನ್ನು ಕೈ ಬಿಟ್ಟಿಲ್ಲ. ಈಗ DK ಶಿವಕುಮಾರ್ ಅವ್ರಿಗೆ ಕೆಲಸ ಮಾಡಕತ್ಮೇಲೆ ಇವ್ರಿಗೆ ತೊಂದರೆ ಸ್ಟಾರ್ಟ್ ಆಗಿದೆ. ಇದನ್ನ ರಾಜಕೀಯವಾಗಿ ಬಳಸ್ಕೋತಾ ಇದಾರೆ ಅಷ್ಟೇ, ಮತ್ತೇನಿಲ್ಲ. ಸರ್, ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿಎಂ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಸರ್. ಅದನ್ನ BJP ಅವರು ಮಾಡಿದ್ರು ಹಿಂದೆ. ಅವರ ಪಕ್ಷದ MLAಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲ ಅವ್ರು ಕಲ್ಸಿದಂತೆ ನಾವು ಮಾಡ್ಬೇಕಾಗ್ತದೆ. ತೆರಿಗೆಯಲ್ಲಿ ಈ ರೀತಿ ಮಾಡಬಾರ್ದು ಅಂತ ಅವಾಗೇನ್ ಮಾಡ್ತಿದ್ರಂತೆ ಅಶೋಕ್ ಅವ್ರು? ಅವಾಗೇನ್ ಮಾಡ್ತಿದ್ರಂತೆ? ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ತೆಗೆದು ನೋಡಿ ನಿಮ್ಗೆ. ಕಾಂಗ್ರೆಸ್ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು, BJP ಶಾಸಕರಿಗೆ ಎಷ್ಟು ಕೊಟ್ಟಿದ್ರು ಗೊತ್ತಾಗುತ್ತೆ ನಮಗೆ. ಅವ್ರು ಮಾಡಿದ್ದು, ನಾವು ಮಾಡೋದಿಲ್ಲ. ಅದನ್ನ ನಾವು ಮಾಡೋದಿಲ್ಲ, ಕಂಟಿನ್ಯೂ ಮಾಡೋದು ನಾವು ಒಳ್ಳೇದು ಮಾಡ್ತೀವಿ.